friends. I welcome you all to the online worship of Bangalore South Church this morning. Even as we have gathered to worship God, let's turn our Bibles to Psalm 103 verses 8, 9, 10 and 11. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಕೀರ್ತನೆಗಳು 103, 8, 9, 10 ಮತ್ತು 11ನೇ ವಾಕ್ಯವನ್ನು ಓದಿಕೊಳ್ಳೋಣ. Psalm 103 verses 8, 9, 10 and 11. The Lord is compassionate and gracious, slow to anger, abounding in love. He will not always accuse, nor does he harbor his anger forever. He does not treat us as our sins deserve, or repay us according to our iniquities. For as high as the heavens are above the earth, so great is his love for those who fear him. ಕೀರ್ತನೆಗಳು 103, 8ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ. ಯೆಹೋವನು ಅನುಕಂಪವೂ ದಯೆಯೂ ದೀರ್ಘಶಾಂತನೂ ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ದೂರು ಆರೋಪಿಸುವನಲ್ಲ, ಎಂದೆಂದಿಗೂ ಕೋಪಿಸುವಾತನಲ್ಲ. ನಮ್ಮ ಪಾಪಗಳಿಗೆ ತಕ್ಕಂತೆ ನಮ್ಮೊಂದಿಗೆ ವರ್ತಿಸುವನಲ್ಲ, ನಮ್ಮ ಅಪರಾಧಗಳ ಪ್ರಕಾರ ನಮ್ಮನ್ನು ದಂಡಿಸುವನಲ್ಲ. ಏಕೆಂದರೆ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನ ಪ್ರೀತಿಯು ಆತನಿಗೆ ಭಯಪಡುವವರ ಮೇಲೆ ಅಷ್ಟು ಅಪಾರವಾಗಿದೆ. Hallelujah. This is a wonderful verse. David is talking about God. ದಾವೀದನು ದೇವರ ಕುರಿತಾಗಿ ಈ ವಾಕ್ಯಗಳಲ್ಲಿ ಆತನು ವಿವರಿಸುವನಾಗಿದ್ದಾನೆ. Supposingly you want to introduce God to someone, this would be his introduction. ಒಂದು ವೇಳೆ ನೀವು ದೇವರ ಪರಿಚಯವನ್ನು ಇತರರಿಗೆ ಮಾಡಿಕೊಳ್ಳಲು ಬಯಸುವುದಾಗಿದ್ರೆ ಆತನ ಪರಿಚಯ ಹೀಗಿರುತ್ತದೆ. What is the introduction? The Lord is compassionate and gracious. ನಮ್ಮ ದೇವರು ಅನುಕಂಪದಿಂದ ತುಂಬಿದವನು, ಕೃಪಾಪೂರ್ಣರಾಗಿದ್ದಾನೆ. Slow to anger and abounding in love. ದೀರ್ಘ ಶಾಂತನು, ಪ್ರೀತಿ ಪೂರ್ಣನು ಆಗಿದ್ದಾನೆ. He will not always accuse. ಆತನು ಯಾವಾಗಲೂ ದೂಷಿಸುವಂತ ದೇವರಲ್ಲ. Nor does he harbor his anger forever. ಅಥವಾ ತನ್ನ ಕೋಪವನ್ನು ಯಾವಾಗಲೂ ಇಟ್ಟುಕೊಳ್ಳುವಾತನು ಆತನಲ್ಲ. Verse number 10, very beautiful verse. It says like this: He does not treat us as our sins deserve, or repay us according to our iniquities. 10ನೇ ವಾಕ್ಯ ಸುಂದರವಾದ ವಾಕ್ಯ ಹೀಗೆ ಹೇಳುತ್ತದೆ: ನಮ್ಮ ಪಾಪಕ್ಕನುಸಾರವಾಗಿ ನಮ್ಮ ಜೊತೆಯಲ್ಲಿ ಆತನು ವರ್ತಿಸುವನಲ್ಲ, ನಮ್ಮ ಅಪರಾಧದ ಅನುಸಾರವಾಗಿ ನಮ್ಮ ಜೊತೆ ಆತನು ಸಂಗತಿಗಳನ್ನು ಮಾಡುವಾತನಲ್ಲ. Hallelujah. This is a wonderful attribute of God. Many times when you and I fall short of the glory of God, when you and I commit sin, we all deserve to be punished. ಅನೇಕ ಸಾರಿ ನಮ್ಮ ಜೀವಿತಗಳನ್ನು ನಾವು ನೋಡುವುದಾಗಿದ್ದರೆ ದೇವರಿಗೆ ವಿರೋಧವಾಗಿ ನಾವು ಪಾಪಗಳನ್ನು ಮಾಡಿ ಆತನ ಮಹಿಮೆಯನ್ನು ಹೊಂದದೆ ಹೋಗುವಂತ ಸಮಯದಲ್ಲಿ ಆ ಪಾಪಕ್ಕೆ ಖಂಡಿತವಾಗಿ ನಾವು ಶಿಕ್ಷಿಸಲ್ಪಡಬೇಕಾದ್ರೆ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಪಾಪಗಳ ಅನುಸಾರವಾಗಿ ಆತನು ನಮ್ಮನ್ನು ಶಿಕ್ಷಿಸುವಾತನಲ್ಲ, ನಮ್ಮ ಅಪರಾಧದ ಅನುಸಾರವಾಗಿ ಆತನು ನಮ್ಮನ್ನು ಖಂಡಿಸುವ ದೇವರಲ್ಲ. You know how much God loves us. He says, as high as the heavens are above the earth, so great is his love for those who fear him. Hallelujah. ಆಕಾಶವು ಭೂಮಿಯಕ್ಕಿಂತ ಎಷ್ಟು ಉನ್ನತವಾಗಿದೆಯೋ ತನ್ನಗೆ ಭಯಪಡುವಂತಹ ಜನರನ್ನು ಆ ರೀತಿಯಾದ ಪ್ರೀತಿಯಿಂದ ನಮ್ಮ ದೇವರು ಪ್ರೀತಿಸುವಾತನಾಗಿದ್ದಾರೆ. What a wonderful God we serve this morning. Every day when we lift up our eyes to the heavens, and then as we look at the skies, one thing we must remind ourselves: as far as the sky is even from this earth, so great is the love of God for those who fear him. ಪ್ರತಿನಿತ್ಯವೂ ನಾವು ಆಕಾಶದ ಕೆಳಗೆ ಕಣ್ಣೆತ್ತಿ ನಾವು ನೋಡುವಂತ ಸಮಯದಲ್ಲಿ ನಮಗೆ ನಾವು ಮರುಜ್ಞಾಪಿಸಿಕೊಳ್ಳಬೇಕಾದಂತ ಒಂದು ಮಾತೇನೆಂದ್ರೆ, ಎಷ್ಟು ಉನ್ನತ ಈ ಒಂದು ಆಕಾಶವು ಭೂಮಿಯಿಂದಿದೆಯೋ ಅಷ್ಟು ಉನ್ನತವಾದ ಪ್ರೀತಿಯಿಂದ ದೇವರು ನಮ್ಮನ್ನು ಪ್ರೀತಿಸುವಾತನಾಗಿದ್ದಾನೆ. ಯಾರ್ಯಾರು ಯೆಹೋವನಿಗೆ ಭಯಪಟ್ಟು ನಡೆಯುವರಾಗಿದ್ದಾರೋ ಇಂತಹ ಪ್ರೀತಿಗೆ ಅವರು ಪಾತ್ರರಾಗುತ್ತಾರೆ. Hallelujah. Whoever fears the Lord, the Bible says, will receive this love. What is this love? It is a great love of God. What is this love? It is a love that does not treat us according to how our sins and iniquities deserve. ಈ ಒಂದು ಪ್ರೀತಿಯು
ರೀತಿಯಾಗಿದೆ. ನಮ್ಮ ಪಾಪಗಳ ಅನುಸಾರವಾಗಿ, ನಮ್ಮ ಅಪರಾಧಗಳ ತಕ್ಕಂತೆ ದೇವರು ನಮ್ಮನ್ನು ಶಪಿಸದೆ ತನ್ನ ಪ್ರೀತಿಯಿಂದ ನಮ್ಮನ್ನು ಮುನ್ನಡೆಸುವ ಆತನಾಗಿದ್ದಾನೆ. ಇಂತಹ ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಬರುವುದಾಗಿದ್ದರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮಗೆ ಬೇರೆ ಇನ್ನೊಂದಿಲ್ಲ. Hallelujah. To have such a great relationship with such a wonderful God, I'll tell you, there is no other greater joy than being loved with such a great love by such a great God. Hallelujah. ಇಂಥ ಉನ್ನತವಾದಂತ ದೇವರು ಉನ್ನತವಾದ ಪ್ರೀತಿ ನಮ್ಮನ್ನು ಪ್ರೀತಿಸುವಂತದ್ದು ಇದು ಅತಿ ದೊಡ್ಡ ವಿಷಯವಾಗಿದೆ. When we have that love, I'm sure and certain we can face anything in this life, because we know no matter what happens in our life, our God's love will keep us going. Hallelujah. ದೇವರ ನಮ್ಮ ಜೀವಿತದಲ್ಲಿ ಏನೇನೇ ನಮ್ಮ ಜೀವಿತದಲ್ಲಿ ಯಾವುದೇ ಸಂಗತಿಗಳು ಸಂಭವಿಸಿದರೂ ಇಂಥ ಮಹಾ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸುವಂತಹ ದೇವರು ಇರುವುದರಿಂದ ನಾವು ಎಲ್ಲಾ ಸಂಗತಿಗಳನ್ನು ಎದುರಿಸುವುದಕ್ಕೆ ಆತನು ನಮಗೆ ಕೃಪೆ ಮಾಡಿ ಕೊಡುವ ಆತನಾಗಿದ್ದಾನೆ. Let's worship this God this morning. Let us thank Him for this great love. I would encourage you every day when you look at the sky and when you see how high it is above the earth, remember one thing: such is the love of God for you and for me. Meaning, you cannot measure His love. You cannot earn His love. You cannot, do anything, to deserve this love. He loves you just because He is love. Hallelujah. ಇಂಥ ಪ್ರೀತಿಯನ್ನು ನಾವು ಪಡೆದುಕೊಳ್ಳುವುದಕ್ಕೆ ನಮ್ಮಿಂದ ಯಾವ ಸಂಗತಿಯನ್ನು ಮಾಡುವುದಕ್ಕೂ ಸಾಧ್ಯವಿಲ್ಲ. ನಮ್ಮಲ್ಲಿ ಅರ್ಹತೆ ಇಲ್ಲ. ಆದರೆ ದೇವರು ತಾನೇ ಪ್ರೀತಿಯಾಗಿರುವುದರಿಂದ ನಮ್ಮನ್ನು ಅಷ್ಟಾಗಿ ಪ್ರೀತಿಸಿ ನಮ್ಮನ್ನು ತನ್ನ ಕರುಣೆಯಿಂದ ಮುನ್ನಡೆಸುವಂತ ಈ ದೇವರನ್ನು ಬೆಳಗಿನ ಹೊತ್ತಾರೆಯಲ್ಲಿ ನಾವು ಆರಾಧನೆ ಮಾಡೋಣ. Father, we just thank you for your great love. How wonderful, Lord, even as the scripture says, as high as the heavens are above the earth, so great is your love for those who fear you. Father, we pray all the days of our life, help us to walk in reverential fear. Help us to fear nothing and no one except you, O Lord God, knowing that you have loved us with an everlasting love. Father, nothing that we do can make you love us more. Nothing that we do can make you love us less. Lord, your love is amazing, steady and unchanging, oh God. Father, we thank you that we could become partakers of your love because of the work of the cross in our lives. Father, we pray, Lord, all the days of our life, help us to be safe and secure in your love, oh Master, knowing that you are the God who will see us through every situation in our life. Bless us together as we worship you this morning. In Jesus' name we pray. Amen. Hallelujah. ಯೆಹೋವನ ಕುರುಬ, ಕೊರತೆಯು ನನಗಿಲ್ಲ, ಹಸಿರು ಗಾವಲಿನಲ್ಲಿ ನನ್ನನ್ನು ತಂಗಿಸುವಾತನಾಗಿದ್ದಾನೆ. This song is Psalm 23. This song was first sung by David and it has become the song of many of us. This is the testimony of many of us. When we meditate upon the love of God, definitely we also can join along with David and say, surely when God is my shepherd, that's all I want, because He will do amazing things in your life and my life. Let's sing these songs and worship God this morning. Por
ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಹಸಿರು ಕಾಡಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಸದಾಕಾಲವು ನಾನು ಪ್ರಭು ಮಂದಿರದಲ್ಲಿ ನಿವಾಸ ಮಾಡಿ ಸಂತೋಷದಿಂದಿರುವೆನು. ಸದಾಕಾಲವು ನಾನು ಪ್ರಭು ಮಂದಿರದಲ್ಲಿ ನಿವಾಸ ಮಾಡಿ ಸಂತೋಷದಿಂದಿರುವೆನು. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಹಸಿರು ಕಾಡಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಹಸಿರು ಕಾಡಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ದೇವರಿಗೆ ತೈಲದಿಂದ ಅಭಿಷೇಕವ ಮಾಡಿ ನನ್ನ ಹೃದಯವು ತುಂಬಿ ಹರಸುವುದು. ದೇವರಿಗೆ ತೈಲದಿಂದ ಅಭಿಷೇಕವ ಮಾಡಿ ನನ್ನ ಹೃದಯವು ತುಂಬಿ ಹರಸುವುದು. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಹಸಿರು ಕಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಹಸಿರು ಕಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಸದಾಕಾಲವು ನಾನು ಪ್ರಭು ಮಂದಿರದಲ್ಲಿ ನಿವಾಸವ ಮಾಡಿ ಸಂತೋಷದಿಂದಿರುವೆನು. ಸದಾಕಾಲವು ನಾನು ಪ್ರಭು ಮಂದಿರದಲ್ಲಿ ನಿವಾಸವ ಮಾಡಿ ಸಂತೋಷದಿಂದಿರುವೆನು. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಹಸಿರು ಕಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಹಸಿರು ಕಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ನನ್ನನ್ನು ತಂಗಿಸುತ್ತಾನೆ. ನನ್ನನ್ನು ತಂಗಿಸುತ್ತಾನೆ. Thank you, Jesus. ಕರ್ತನೇ, ನೀನು ನಮ್ಮ ಕುರುಬನಾಗಿರುವುದಕ್ಕಾಗಿ ನನಗೆ ಸ್ತೋತ್ರ. ನೀನು ನಮಗೆ ಕುರುಬನಾಗಿದ್ದರೆ ನಮಗೆ ಯಾವ ಕೊರತೆ ಇಲ್ಲಪ್ಪ. ಕರ್ತನೇ, ನೀನು ನಮ್ಮ ಎಲ್ಲಾ ಕೊರತೆಗಳನ್ನು ನೀಗಿಸುವಂತ ದೇವರು ನೀನಾಗಿದ್ದೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಕಾಡ್ಗತ್ತಲಿನಲ್ಲಿ ನಡೆಯುವಾಗಲೂ ಸಹ ನಿನ್ನ ಬೆಳಕನ್ನು ಕರ್ತನೆ ನಮ್ಮ ಮೇಲೆ ಸುರಿಯ ಮಾಡುವಂತ ದೇವರು ನೀನಾಗಿದ್ದಿ ಕರ್ತನೆ. ಕರ್ತನೆ, ನಿನ್ನ ತಲೆ ನಿನ್ನ ಕರ್ತನೆ ಅಭಿಷೇಕದ ತಲೆಯಿಂದ ತೈಲದಿಂದ ನಮ್ಮನ್ನು ಅಭಿಷೇಕಿಸುವಾತನು ನೀನಾಗಿದ್ದೆ ಕರ್ತನೆ. ನಮ್ಮ ಹೃದಯವು ತುಂಬಿ ಸುರಿಸುವಂತೆ ನೀನು ಸಹಾಯ ಮಾಡುವಾತನು ನೀನಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ಸದಾಕಾಲವು ನಿನ್ನ ಮಂದಿರದಲ್ಲಿ ಕರ್ತನೆ ನಿನ್ನನ್ನು ವಂದಿಸುವುದ
ಸ್ತುತಿಸುವುದಕ್ಕಾಗಿ, ಸಂತೋಷದಿಂದ ಕರ್ತನೆ ಸ್ತುತಿಸುವುದಕ್ಕಾಗಿ ಮಾಡುವಂತಹ ದೇವರು ನೀನಾಗಿದೆ. ಅದಕ್ಕಾಗಿ ಸ್ತೋತ್ರ. ಕರ್ತನೆ ನಮ್ಮ ಮೇಲೆ ಸುರಿಯ ಮಾಡಿದಂತಹ ಈ ಒಂದು ಕರ್ತನೆ ಉನ್ನತವಾದಂತಹ ಪ್ರೀತಿಗಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ ಅಪ್ಪ. ಕರ್ತನೆ ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗಳಿಗೆ ಕೊನೆಯೇ ಇಲ್ಲ ಸ್ವಾಮಿ. ಅದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ತಂದೆಯಾದ ದೇವರೇ, ಈ ಬೆಳಗಿನ ಹೊತ್ತಾರೆಯಲ್ಲಿ ನಿನ್ನ ಪ್ರೀತಿಯುಳ್ಳ ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇವೆ. ಪ್ರತಿಯೊಬ್ಬರು ಆ ನಿನ್ನ ಪ್ರಸನ್ನತೆಯಲ್ಲಿ ಸದಾ ಕಾಲವೂ ಜೀವಿಸುವುದಕ್ಕಾಗಿ ಕೃಪೆ ಮಾಡಿಕೊಡುವುದಾಗಿ ದೇವರೇ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಕಾರ್ಗತ್ತಿನ ಪರಿಸ್ಥಿತಿಯಲ್ಲಿ ನಡೆಯುವಂತಹ ಪ್ರತಿಯೊಬ್ಬರಿಗೆ ಕರ್ತನೆಯು ತಾನೇ ಬಿಡುಗಡೆಯನ್ನು ಕೊಟ್ಟು ಬೆಳಕನ್ನು ಅವರ ಜೀವಿತದಲ್ಲಿ ಬರಮಾಡಬೇಕೆಂಬುದಾಗಿ ದೇವರೇ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ನಿನ್ನಿಂದೆಲ್ಲ ಅಸಾಧ್ಯವಾದ ಒಂದೂ ಇಲ್ಲ ಕರ್ತನೆ. ಅದಕ್ಕಾಗಿ ನಾವು ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ವಂದಿಸುತ್ತೇವೆ. ನಿನ್ನಂಥ ದೇವರು ಯಾರಿಲ್ಲ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. Hallelujah, hallelujah, worship you. You know the Bible says as a mother cares for her child, so our God cares for us. ದೇವರ ವಾಕ್ಯ ಹೀಗೆ ಹೇಳುತ್ತೆ, ಸಂತೈಸುವ ತಾಯಿಯ ಹಾಗೆ ನಮ್ಮ ದೇವರು ನಮ್ಮನ್ನು ಸಂತೈಸುವಾತನಾಗಿದ್ದಾನೆ. ತನ್ನ ಎದೆಯಲ್ಲಿ ನಮ್ಮನ್ನು ಒರಗಿಸುವಾತನು ಆತನಾಗಿದ್ದಾನೆ. ಕೈ ಹಿಡಿದು ನಡೆಸುವಂತ ದೇವರ ಆತನಾಗಿದ್ದಾನೆ. ಎಂದಿಗೂ ನಮ್ಮನ್ನು ಕೈ ಬಿಡದೆ ಎಲ್ಲಾ ಕಾಲದಲ್ಲಿ ನಮ್ಮನ್ನು ಆತನು ಪ್ರೀತಿಯಿಂದ ನಡೆಸುವಂತ ಈ ದೇವರನ್ನು ನಾವು ಸ್ತುತಿಸೋಣ, ಆರಾಧಿಸೋಣ.
ಯೇಸು ನನ್ನನು ಸಂತೈಸುವ ತಾಯಿಯಂತೆ ಯೇಸು ನನ್ನನು His for time, my Jesus will care for me as a mother cares for her child. My Jesus will care for me. Hallelujah. We know you will never leave us. Help us, Lord, to live in the awareness of your constant presence. This morning minister to us, Lord. In Jesus' precious name. Amen. Good morning friends, welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಆಹ್ವಾನ ಮಾಡುತ್ತೇವೆ. We are back to the book of Exodus. ವಿಮೋಚನಾ ಕಾಂಡ ಪುಸ್ತಕವನ್ನು ನಾವು ಅಭ್ಯಾಸಿಸುತ್ತಾ ಮುಂದುವರಿಯುತ್ತಾ For the ಇದ್ದೇವೆ. book of Exodus we studied there is no stuck up situation in life because God of deliverance is there with us. ವಿಮೋಚನಾ ಕಾಂಡ ಪುಸ್ತಕದಿಂದ ಕಲಿತಿರುವಂಥ ವಿಷಯವೇನೆಂದರೆ ವಿಮೋಚಿಸುವಂಥ ದೇವರು ನಮ್ಮ ಪಕ್ಷದಲ್ಲಿ ಇರುವುದಾಗಿದ್ದರೆ ನಾವು ಯಾವ ಪರಿಸ್ಥಿತಿಯಲ್ಲಿಯೂ ಸಿಕ್ಕಾಕಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. God took God's people out of Egypt and God worked situations in their life to take
Egypt out of them. ನಾವು ನೋಡುತ್ತೇವೆ, ದೇವರು ಐಗುಪ್ತ ದೇಶದಿಂದ ಜನರನ್ನು ಹೊರಗೆ ತರುವುದು ಮಾತ್ರವಲ್ಲ, ಅವರ ಜೀವಿತದಲ್ಲಿ ಅನೇಕ ಸನ್ನಿವೇಶಗಳನ್ನು ಅನುಮತಿಸಿ ಅವರಲ್ಲಿರುವಂಥ ಐಗುಪ್ತವನ್ನೇ ತೆಗೆಯುವುದಕ್ಕೆ ಆತನು ಪ್ರಯತ್ನ ಮಾಡುತ್ತಾನೆ. Those days, powerful nation Egypt tried everything possible so that God's people will not increase and multiply, but they multiplied because of God's grace. ಆ ದಿನಗಳಲ್ಲಿ ಅತಿ ಬಲಿಷ್ಠವಾದ ದೇಶ ಐಗುಪ್ತ ದೇಶವಾಗಿತ್ತು. ಅವರು ತಮ್ಮಲ್ಲಿರುವಂಥ ಎಲ್ಲ ಸಾಮರ್ಥ್ಯದಿಂದ ಪ್ರಯತ್ನಿಸುತ್ತಾರೆ. ಅದೇನೆಂದರೆ ದೇವರ ಜನರ ಬೆಳೆಯಬಾರದು, ದೇವರ ರಾಜ್ಯ ಉದ್ಧಾರ ಆಗಬಾರದೆಂಬುದಾಗಿ ಎಲ್ಲ ಪ್ರಯತ್ನಗಳನ್ನು ಅವರು ಮಾಡಿದರು. ಅವರ ಪ್ರಯತ್ನಗಳಲ್ಲಿ ಅವರು ಸೋತು ಹೋದರು. Egyptians' death threat never threatened God's people, but the growth of God's people put them in constant threat. ಐಗುಪ್ತ ದೇಶದವರು ಮರಣದ ಬೆದರಿಕೆಯನ್ನು ದೇವರ ಜನರ ಮೇಲೆ ಹಾಕಿದರೂ ಸಹ ಆ ಬೆದರಿಕೆಯು ಅದು ಪೂರ್ತಿಗೊಳ್ಳಲಿಲ್ಲ. ಬೆದರಿಕೆಯ ನಿಮಿತ್ತವಾಗಿಯೂ ಸಹ ದೇವರ ರಾಜ್ಯವು ದೇವರ ಜನರು ಬೆಳೆಯಲು ಆರಂಭಿಸಿದರು. Last week we saw how God placed Moses outside. ನಾವು ಕಳೆದ ವಾರ ಕೇಳಿದಂತ ಸಂದೇಶ ಯಾವ ರೀತಿಯಾಗಿ ದೇವರು ಮೋಶೆಯನ್ನು ಹೊರಗಡೆ ಹಾಕುತ್ತಾನೆ. God placed him outside so that he will learn the lessons in humility. ದೀನತೆ ಎಂಬ ಪಾಠಗಳನ್ನು ಕಲಿಯುವುದಕ್ಕಾಗಿ ಮೋಶೆಯು ಹೊರಗಡೆ ಹಾಕಲ್ಪಟ್ಟನು. After 40 years training, after the graduation service, he thought he arrived, but God taught him that he is not yet arrived unless he is available in the presence of God. 40 ವರ್ಷಗಳ ತರಬೇತಿಯನ್ನು ಹೊಂದಿಕೊಂಡ ನಂತರ ಮೋಶೆ ಮನಸ್ಸಿನಲ್ಲಿ ಅಂದಿಕೊಂಡನು, ನನಗೆ ಬೇಕಾಗಿರುವಂತ ಎಲ್ಲಾ ಸಾಮರ್ಥ್ಯವೂ ದೊರಕಿತೆಂಬುದಾಗಿ. ಆದರೆ ದೇವರ ದೃಷ್ಟಿಯಲ್ಲಿ ಆತನಿನ್ನು ಸಿದ್ಧನಾದಂತ ವ್ಯಕ್ತಿ ಆಗಿರಲಿಲ್ಲ. ಆದ್ದರಿಂದ ದೇವರು ಇನ್ನೂ 40 ವರ್ಷಗಳ ತರಬೇತಿಯನ್ನು ಆತನಿಗೆ ಕೊಡುತ್ತಾನೆ. Today we are going to focus on Exodus chapter 3 verses 1 to 10. ಇವತ್ತು ನಾವು ವಿಮೋಚನಾ ಕಾಂಡ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯದಿಂದ 10ನೇ ವಾಕ್ಯವನ್ನು ಕಲಿಯಲಿಕ್ಕಿದ್ದೇವೆ. Title today's sermon, The Lord of the Burning Bush. ಉರಿಯುತ್ತಿರುವ ಪೊದೆಯ ದೇವ ಕರ್ತನು ಎಂಬ ಸಂದೇಶವನ್ನು ಇಂದು ನಾವು ಕೇಳಲಿಕ್ಕಿದ್ದೇವೆ. The Lord prepared Moses in the wilderness for ministry and then gave him the call for ministry. ಅರಣ್ಯ ಪ್ರದೇಶದಲ್ಲಿ ಸೇವೆಗಾಗಿ ದೇವರು ಮೋಶೆಯನ್ನು ಸಿದ್ಧ ಮಾಡುತ್ತಾನೆ ಮತ್ತು ಆ ಒಂದು ಅರಣ್ಯದಲ್ಲಿರುವಾಗ ದೇವರು ತನ್ನ ಕರೆಯನ್ನು ಮೋಶೆಗೆ ಕೊಡುತ್ತಾನೆ. 40 years of his life he was trained in all the wisdom and knowledge of Egypt. ನಾವು ನೋಡ್ತೇವೆ 40 ವರ್ಷಗಳ ಆತನ ಜೀವ ಕಾಲದಲ್ಲಿ ಐಗುಪ್ತ ದೇಶದ ಸರ್ವ ಜ್ಞಾನದಲ್ಲಿ ಆತನು ತರಬೇತಿಯನ್ನು ಪಡೆದುಕೊಂಡಿದ್ದನು. And now God orchestrated things in his life and brought him out of Egypt and placed him in wilderness. ನಾವು ನೋಡುತ್ತೇವೆ ದೇವರು ಕೆಲವೊಂದು ಸಂಗತಿಗಳನ್ನು ಮೋಶೆಯ ಜೀವಿತದಲ್ಲಿ ಅನುಮತಿಸಿ ಆತನನ್ನು ಐಗುಪ್ತ ದೇಶದಿಂದ ಅರಣ್ಯ ಪ್ರದೇಶಕ್ಕೆ ಕರೆತರುತ್ತಾನೆ. In wilderness he is 40 years. ನಾವು ನೋಡುತ್ತೇವೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಆತನು 40 ವರ್ಷಗಳ ಕಾಲವಿದ್ದಾನೆ. In wilderness we will be alone. ಈ ಒಂದು ಮರುಭೂಮಿಯಲ್ಲಿ ನಾವು ಒಬ್ಬಂಟಿಗರಾಗಿರುತ್ತೇವೆ. Wilderness we will go in routine. ನಾವು ಈ ಮರುಭೂಮಿಯ ಯಾತ್ರೆಯಲ್ಲಿರುವಾಗ ಯಥಾಬದ್ಧವಾಗಿ ಮಾಡಿರುವಂತ ಸಂಗತಿಗಳನ್ನೇ ಮಾಡುತ್ತೇವೆ. We will have questions. ಈ ಒಂದು ಮರುಭೂಮಿಯ ಯಾತ್ರೆಯಲ್ಲಿ ನಮಗೆ ಅನೇಕ ಪ್ರಶ್ನೆಗಳು We will ಬರುತ್ತವೆ. be regularly asking the questions, why God, how long, what is the meaning of life? ಆ ಒಂದು ಯಾತ್ರೆಯಲ್ಲಿ ನಮಗೆ ಮನಸ್ಸಿನಲ್ಲಿ ಬರುವಂತ ಪ್ರಶ್ನೆಗಳೇನೆಂದ್ರೆ, ದೇವರೇ ಏಕೆ ಇದೆಲ್ಲ ಸಂಭವಿಸುತ್ತದೆ, ಎಷ್ಟು ಕಾಲದವರೆಗೆ ನಾನು ಇದನ್ನೆಲ್ಲ ಸಹಿಸಿಕೊಳ್ಳಬೇಕೆಂಬ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತವೆ. Wilderness is a place where we'll be humbled, stripped of all our accomplishments. ಈ ಅರಣ್ಯ ಪ್ರದೇಶದಲ್ಲಿ ನಾವು ಹಾದು ಹೋಗುವಾಗ ನಮ್ಮ ಎಲ್ಲಾ ಸಾಧನೆಗಳು ನಿಷ್ಫಲವಾಗುತ್ತವೆ. Wilderness is a place where we will be willing to converse with God and Him alone. ಈ ಅರಣ್ಯ ಪ್ರದೇಶದ ಯಾತ್ರೆಯಲ್ಲಿ ನಾವು ಹೋಗುವಾಗ ದೇವರ ಜೊತೆ ಮಾತ್ರವೇ ನಾವು ಸಂಭಾಷಣೆಯನ್ನು ಮಾಡುವುದಕ್ಕಾಗಿ ಸಿದ್ಧರಾಗುತ್ತೇವೆ. Wilderness is a place where we'll take our mask out. ಆ ಒಂದು ಅರಣ್ಯ ಪ್ರದೇಶದಲ್ಲಿ ಎಲ್ಲಾ ಮುಖವಾಟಗಳನ್ನು ನಾವು ತೆಗೆದು ಹಾಕುತ್ತೇವೆ. Humbly
will be honest in the presence of God. ದೇವರ ಪ್ರಸನ್ನತೆಯಲ್ಲಿ ದೀನ ಮನಸ್ಸಿನಿಂದ ನಾವು ಯಥಾರ್ಥವಾಗಿ ನಾವು ಸಂಭಾಷಣೆಯನ್ನು ಮಾಡುತ್ತೇವೆ. Wilderness will strip our pride. ಆ ಒಂದು ಮರುಭೂಮಿಯು ನಮ್ಮಲ್ಲಿ ಇರುವಂತ ಎಲ್ಲಾ ಅಹಂಕಾರವನ್ನು ತೆಗೆದುಹಾಕುತ್ತದೆ. Wilderness will prepare us for the plans and projects God has for us. ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರುವಂತ ಎಲ್ಲಾ ಆಲೋಚನೆಗಳಿಗೋಸ್ಕರ ಎಲ್ಲಾ ಸಿದ್ಧತೆಗಳಿಗೋಸ್ಕರ ಅದು ನಮ್ಮನ್ನು ಸಿದ್ಧ ಮಾಡುತ್ತದೆ. First verses 1 to 4 will see the burning bush. 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೆ ಉರಿಯುವಂತ ಪೊದೆಯನ್ನು ನಾವಲ್ಲಿ ನೋಡುತ್ತೇವೆ. Verse 1. 1ನೇ ವಾಕ್ಯ. Now Moses was tending the flock of the Jethro, his father-in-law, the priest of Midian, and he led the flock to the far side of the desert and came to Horeb, the mountain of God. ಮೋಶೆಯು ತನ್ನ ಮಾವನಾದ ಮಿದ್ಯಾನಿನ ಯಾಜಕನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರಲಾಗಿ ಮಂದೆಯನ್ನು ಮರುಭೂಮಿಯ ಹಿಂಭಾಗಕ್ಕೆ ನಡೆಸಿಕೊಂಡು ಹೋಗಿ ಹೋರೇಬ್ ಎಂಬ ದೇವರ ಗಿರಿಗೆ ಬಂದನು. God is concerned about Israel people. ದೇವರು ಇಸ್ರೇಲ್ ಜನರ ಬಗ್ಗೆ ಕಾಳಜಿ ವಹಿಸಿರುವಂತ ದೇವರಾಗಿದ್ದಾನೆ. God has seen their misery. ದೇವರು ಅವರ ಎಲ್ಲಾ ಕಷ್ಟಗಳನ್ನು ನೋಡಿದ್ದಾನೆ. In Egypt, God's people are in slavery. ಐಗುಪ್ತ ದೇಶದಲ್ಲಿ ದೇವರು ಜನರೆಲ್ಲರೂ ದಾಸತ್ವದಲ್ಲಿದ್ದಾರೆ. What Moses is doing? ಮೋಶೆ ಮಾಡುವಂತ ಸಂಗತಿ ಏನು? Now he is tending the flock. ಈಗ ಆತನು ಮಂದೆಯನ್ನು ಆತನು ಮೇಯಿಸುತ್ತಾ ಇದ್ದಾನೆ. Whose flock he is tending? ಯಾರ ಮಂದೆಯನ್ನು ಮೇಯಿಸುತ್ತಾ He is ಇದ್ದಾನೆ? tending the flock of his father-in-law Jethro. ಆತನ ಮಾವನಾದ ಇತ್ರೋವನ ಮಂದೆಯನ್ನು ಆತನು ಮೇಯಿಸುತ್ತಿದ್ದಾನೆ. Jethro's values are different. ಇತ್ರೋನ ಮೌಲ್ಯಗಳು ವ್ಯತಿರಿಕ್ತವಾಗಿವೆ. Jethro, God, Yahweh is one of the gods. ಇತ್ರೋ ಆತನಿಗೆ ಯಾಹ್ವೆ ದೇವರು ತನ್ನ ಎಲ್ಲಾ ದೇವತೆಗಳಲ್ಲಿ ಒಬ್ಬ He ದೇವನಾಗಿದ್ದಾನೆ. is the priest of Midian. ಆತನು ಮಿದ್ಯಾನಿನ ಯಾಜಕನಾಗಿದ್ದಾನೆ. Now Moses is taking care of somebody else's sheep. ಈಗ ಮೋಶೆಯು ಇನ್ನೊಬ್ಬರ ಮಂದೆಯನ್ನು ಮೇಯಿಸುತ್ತಾ He ಇದ್ದಾನೆ. is not the owner of the sheep. ಆತನು ಈ ಮಂದೆಯ ಯಜಮಾನನಲ್ಲ. And that is what he is going to do in the future. ಮುಂಬರುವ ದಿನಗಳಲ್ಲಿ ಮಾಡುವಂತ ಕೆಲಸ ಅದೇ He is not ಆಗಿರುತ್ತದೆ. the owner of God's people. ಆತನು ದೇವರ ಜನರ ಆ He ಯಜಮಾನನಾಗಿರುವುದಿಲ್ಲ. is going to take care of the sheep who belongs to God and him alone. ದೇವರಿಗೆ ಸೇರಿದಂತ ಮಂದೆಯನ್ನೇ ಮೇಯಿಸುವುದಕ್ಕೆ ಮೋಶೆಯು ಸಿದ್ಧನಾಗುತ್ತಾ ಇದ್ದಾನೆ. How long Moses is in this desert? ಈ ಒಂದು ಮರುಭೂಮಿಯಲ್ಲಿ ಮೋಶೆಯು ಎಷ್ಟು ಕಾಲವಿದ್ದಾನೆ? Acts chapter 7 verse 30 says 40 years. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯದ 30ನೇ ವಾಕ್ಯ ಹೀಗೆ ಹೇಳುತ್ತದೆ, 40 ವರ್ಷಗಳ ಕಾಲ ಮೋಶೆಯಲ್ಲಿದ್ದನು. 40 years he has same routine. 40 ವರ್ಷಗಳ ಕಾಲ ಆತನು ಮಾಡಿದ್ದನ್ನೇ ಮಾಡುತ್ತಾ He ಇದ್ದಾನೆ. gets up, get ready, and then takes the sheep out and go to where there is greenery. ಮುಂಜಾವಿನಲ್ಲಿ ಆತನು ಬೆಳಿಗ್ಗೆ ಎದ್ದು ಆತನು ಈ ಮಂದೆಯನ್ನು ಹಸಿರಾದ ಪ್ರದೇಶಕ್ಕೆ ಮೇಯಿಸುವುದಕ್ಕಾಗಿ ಕೊಂಡೊಯ್ಯುತ್ತಾ 40 ಇದ್ದಾನೆ. years same routine. 40 ವರ್ಷಗಳ ಕಾಲ ಮಾಡಿದ್ದ ಕೆಲಸವನ್ನೇ ಮಾಡುವುದು. Little excitement will come if some snake or some wild animals come to attack his sheep. ಕೆಲವೊಂದು ಸಾರೆ ಹಾವಾಗಲಿ ಅಥವಾ ಯಾವುದೇ ಪ್ರಾಣಿಗಳಾಗಲಿ ಆತನ ಮಂದೆಯನ್ನು ಹಾನಿ ಮಾಡುವುದಕ್ಕೆ ಬರುವುದಾಗಿದ್ರೆ ಆತನಿಗೆ ಒಂದು ವ್ಯತಿರಿಕ್ತವಾದ ಕೆಲಸ ಅಂದು ಸಿಗುತ್ತಿತ್ತು. God, the great shepherd of our souls, were preparing Moses, the prince of Egypt, to be a good shepherd for his people. ತನ್ನ ಜನರ ಮಹಾಕುರುಬನಾದ ನಮ್ಮ ದೇವರು ಐಗುಪ್ತ ದೇಶದ ರಾಜಕುಮಾರನನ್ನು ತನ್ನ ಜನರ ಮಂದೆಯನ್ನು ಮುನ್ನಡೆಸುವುದಕ್ಕಾಗಿ ಸಿದ್ಧ ಮಾಡುತ್ತಿದ್ದನು. And this 40 years time he knows in and out of all this wilderness. ಈ ಒಂದು 40 ವರ್ಷಗಳ ಕಾಲದಲ್ಲಿ ಈ ಒಂದು ಮರುಭೂಮಿ ಆತನಿಗೆ ಪರಿಚಯವಾದಂತ ಮರುಭೂಮಿ ಆಯಿತು. Horeb is a deserted region. ಹೋರೇಬ್ ಎಂಬ ಪ್ರದೇಶವು ಅದು ಒಂದು ಮರುಭೂಮಿಯಾಗಿದೆ. Moses is hideout place it is. ಮೋಶೆಗೆ ಅದು ಅಡಗಿಸಿಕೊಳ್ಳುವಂತ ಸ್ಥಳವಾಗಿದೆ. Nobody will be coming to that place. ಯಾರು ಆ ಸ್ಥಳಕ್ಕೆ He ಬರುವಂತವರಲ್ಲ. is lonely in that place. ಆತನು ಆ ಸ್ಥಳದಲ್ಲಿ ಒಬ್ಬಂಟಿಗನಾಗಿದ್ದಾನೆ. Horeb literally means the desolate wasteland. ಹೋರೇಬ್ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಇದೆ ಒಂದು ಹಾಳು ಬಿದ್ದಂತ ಮರುಭೂಮಿ.
ಮರುಭೂಮಿ. There's a place Moses, though he is well trained in all wisdom and knowledge of Egypt, he feels so bored, he feels so meaningless, he feels so helpless, he feels depressed. ನಾವು ನೋಡುತ್ತೇವೆ ಮೋಶೆಯು ಐಗುಪ್ತ ದೇಶದ ಸಕಲ ಜ್ಞಾನ ವಿದ್ಯೆಯಲ್ಲಿ ತರಬೇತಿ ಹೊಂದಿದ ನಂತರ ಈ ಒಂದು ಹಾಳು ಬಿದ್ದಂತ ಮರುಭೂಮಿಯಲ್ಲಿ ಮಂದೆಯನ್ನು ಮೇಯಿಸುವಂತ ವೇಳೆಯಲ್ಲಿ ಆತನು ನಿಸ್ಸಹಾಯಕವಾದಂತ ಪರಿಸ್ಥಿತಿ, ನಿಷ್ಪ್ರಯೋಜಕವಾದಂತ ಪರಿಸ್ಥಿತಿ, ಆತನು ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದಿದಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಕೊಂಡಿದ್ದಾನೆ. In that desolate region called Horeb, there's a mountain which is named in Bible called Sinai. ನಾವು ನೋಡುತ್ತೇವೆ ಈ ಹೋರೇಬ್ ಎಂಬ ಪರಿಸರದಲ್ಲಿ ಅಲ್ಲಿ ಒಂದು ಬೆಟ್ಟವಿದೆ. ಆ ಬೆಟ್ಟಕ್ಕೆ ಸೀನಾಯ್ ಬೆಟ್ಟ ಎಂಬುದಾಗಿ ಹೆಸರು ಉಂಟು. Moses in search of greenery reached the mountain of God. ನಾವು ನೋಡುತ್ತೇವೆ ಮೋಶೆಯು ಹಸಿರು ಹುಲ್ಲನ್ನು ಹುಡುಕುತ್ತಾ ದೇವಗಿರಿಯನ್ನು ಆತನು ಪ್ರವೇಶಿಸುತ್ತಾನೆ. Later you can study his life after 40 years. Almost 40 years, God's people got stuck up in this very region where Moses wandered. ನಾವು ನೋಡುತ್ತೇವೆ ಆ ನಂತರ ನಾವು ಕಲಿಯುವುದಾಗಿದ್ರೆ ಓದುವುದಾಗಿದ್ರೆ ಇದೇ ಒಂದು ಮರುಭೂಮಿಯಲ್ಲಿ ದೇವರ ಜನರು 40 ವರ್ಷಗಳ ಕಾಲ ತಿರುಗಾಡುವಂತವರಾಗಿದ್ದರು. And the same mountain they received the 10 commandments and the laws. ಇದೇ ಗಿರಿಯ ಮೇಲೆ ಅವರು ದೇವರ ದಶಾಜ್ಞೆಗಳನ್ನು ಪಡೆದುಕೊಳ್ಳುತ್ತಾರೆ. 40 years every day he gets up. ಪ್ರತಿ ದಿನ 40 ವರ್ಷಗಳ ಕಾಲ And he has ಬೆಳಗ್ಗೆ so many ಏಳುವಾಗ questions in life. ಆತನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು. He may be talking with his sheep. ಆತನು ಬಹುತೇಕವಾಗಿ ಮಂದೆಯೊಂದಿಗೆ ಆತನು ಸಂಭಾಷಣೆಯನ್ನು ಮಾಡುತ್ತಿದ್ದನು. He may be talking with himself. ಆತನು ತನ್ನಷ್ಟಕ್ಕೆ ತಾನು What is the meaning of my education? ನಾನು ಹೊಂದಿಕೊಂಡಿರುವಂತ ಸಾಮರ್ಥ್ಯ ಇದು I ಏನಾಯಿತು? said no to the pleasures of this world. ಈ ಲೋಕದ ಎಲ್ಲಾ ಮನೋರಂಜನೆ ತಿರಸ್ಕರಿಸಿದನು. I said no to the treasures which are reserved for me. ಗೋಸ್ಕರ ಇಡಲ್ಪಟ್ಟಂತಹ ಭಂಡಾರವನ್ನು ನಿರಾಕರಿಸಿದೆನು. I said no to all the influence but said yes to the disgrace of God. ದೇವರ ಜನರೊಟ್ಟಿಗೆ ಆ ಒಂದು ಕಷ್ಟಗಳನ್ನು ಅನುಭವಿಸುವುದಕ್ಕಾಗಿ ಐಗುಪ್ತ ದೇಶದ ಸಕಲ ಆನಂದವನ್ನು ಬಿಟ್ಟುಕೊಟ್ಟೆನು. ಅದಕ್ಕೇನು ಉತ್ತರ? All my dreams are shattered one day. ಈಗ ಒಂದೇ ಒಂದು ದಿನದಲ್ಲಿ ನನ್ನ ಕನಸುಗಳೆಲ್ಲ ನುಚ್ಚು ನೂರಾದವು. One moment of impatience lost all my dreams. ನಾನು ಒಂದು ಕ್ಷಣದಲ್ಲಿ ನನ್ನ ತಾಳ್ಮೆಯನ್ನು ಕಳೆದುಕೊಂಡಿರುವುದರಿಂದ ನನ್ನ ಆ ಕನಸುಗಳನ್ನೇ ಕಳೆದುಕೊಂಡೆನು. Now God has put him into school of patience. ದೇವರು ಈಗ ತಾಳ್ಮೆಯ ಶಿಕ್ಷಣವನ್ನು ಆತನಿಗೆ ಕೊಡುತ್ತಾ In school ಇದ್ದಾನೆ. of patience you can't throw it nor you can't take it. ನಾವು ನೋಡುತ್ತೇವೆ ತಾಳ್ಮೆಯ ಶಾಲೆಯಲ್ಲಿ ನುಂಗುವುದಕ್ಕೂ ಆಗಲ್ಲ, ಉಗಿಯುವುದಕ್ಕೂ ಸಹ ಆಗಲ್ಲ. And in that waste land he never expected God will appear. ಅಂತಹ ಒಂದು ಹಾಳು ಭೂಮಿಯಲ್ಲಿ ದೇವರನ್ನು ಭೇಟಿ ಆಗುತ್ತಾನೆಂದು ಆತನು ಎಂದಿಗೂ ಅಪೇಕ್ಷಿಸಿರಲಿಲ್ಲ. But that Horeb is called the mountain of God. ಆದರೆ ಆ ಒಂದು ಹೋರೆ ಪ್ರದೇಶಕ್ಕೆ ದೇವಗಿರಿ ಎಂಬುದಾಗಿ ಹೆಸರು. When you are lonely, ನೀವು ಭಂಟಿಗರಾಗಿರುವಾಗ, when you don't want to face anybody in life, ನಿಮ್ಮ ಜೀವಿತದಲ್ಲಿ ಯಾರನ್ನು ಭೇಟಿ when you are in the school of patience, ನೀವು ಒಂದು ತಾಳ್ಮೆಯ ಶಾಲೆ when you feel stuck up in life, ನಿಮ್ಮ ಜೀವಿತದಲ್ಲಿ ಸಿಕ್ಕಾಕಿಕೊಂಡಿದ್ದೀರ God humbles you. ದೇವರು ನಿಮ್ಮನ್ನು And ತಗ್ಗಿಸುತ್ತಾನೆ. when you come to brokenness, ನೀವು ಮುರಿದುವಂತ ಅನುಭವದಲ್ಲಿ and that ಬರುವಾಗ moment God will call you. ಆ ಸಮಯದಲ್ಲಿ ದೇವರು ನಿಮ್ಮನ್ನು ಹೆಸರಿನಿಂದ ಕರೆಯುತ್ತಾನೆ. Verse 2. ಎರಡನೇ ವಾಕ್ಯ, When the angel of the Lord appeared to him in flames of fire from within a bush, Moses saw that though the bush was on fire, it did not burn up. ಆಗ ಯೆಹೋವನ ದೂತನು ಪೊದೆಯೊಳಗಿಂದ ಅಗ್ನಿ ಜ್ವಾಲೆಯಲ್ಲಿ ಅವನಿಗೆ ಕಾಣಿಸಿಕೊಂಡನು. ಅವನು ನೋಡಿದಾಗ ಪೊದೆಯು ಬೆಂಕಿಯಿಂದ ಉರಿಯುತ್ತಿತ್ತು, ಆದಾಗ್ಯೂ ಪೊದೆಯು ಸುಟ್ಟು ಹೋಗಲಿಲ್ಲ. Many times in this 40 years, ಅನೇಕ ಸಾರಿ 40 ವರ್ಷಗಳ ಪ್ರಯಾಣದಲ್ಲಿ Moses saw this usual sight. ಈ ಒಂದು ದೃಶ್ಯವನ್ನು ಮೇಲಿಂದ ಮೇಲೆ ಆತ What is the ನೋಡಬಹುದು. usual sight? ನೋಡುವಂತಹ ದೃಶ್ಯವೇನು? Many bush catching fire. ಅನೇಕ ಪೊದೆಗಳಿಗೆ ಬೆಂಕಿ ಹತ್ತಿಕೊಳ್ಳುತ್ತಿತ್ತು. After catching fire, there will be cracking sound. ನಾವು ನೋಡುತ್ತೇವೆ ಬೆಂಕಿ ಹತ್ತಿಕೊಂಡ ನಂತರ ಅಲ್ಲಿ ಒಂದು ಸುಡುವಂತಹ ಶಬ್ದ. And these bushes will reduce to ashes. ಆ ನಂತರ ಈ ಒಂದು ಪೊದೆಗಳು ಸುಟ್ಟು ಅದು ಬೂದಿ ಆಗುತ್ತದೆ. But it is 40 years. ಆದ್ರೆ ಈ 40 He has ವರ್ಷಗಳಲ್ಲಿ never seen this unusual experience. ಇಂತಹ ವಿಚಿತ್ರವಾದ ದೃಶ್ಯವನ್ನು ಆತನು ಕಂಡೇ ಇಲ್ಲ. Almost 3 hours he may be in the desert. ಬಹುತೇಕವಾಗಿ 3
ಗಂಟೆಗಳ ಕಾಲ ಆ ಮರುಭೂಮಿಯಲ್ಲಿ But from ಆತನಿದ್ದ. far he is watching. ಆದ್ರೆ ದೂರದಿಂದಲೇ ಆತನು There is ವೀಕ್ಷಿಸುತ್ತಿರುವಾಗ fire in the bush. ಆ ಒಂದು ಪೊದೆಯಲ್ಲಿ ಬೆಂಕಿ ಇದೆ, But no cracking sound. ಆದ್ರೆ ಅದು ಸುಟ್ಟು ಹೋಗುತ್ತಿಲ್ಲ. None of the branches are falling down. ಅಲ್ಲಿರುವಂತ ಪೊದೆಗಳ ತೊಂಗೆಗಳು ಅದು ಸುಟ್ಟು ಹೋಗುತ್ತಿಲ್ಲ. No smoke. ಅಲ್ಲಿ ಯಾವುದೇ ಹೊಗೆ ಬರುತ್ತಿಲ್ಲ. Fire is there, ಅಲ್ಲಿ ಬೆಂಕಿ ಇದೆ, but it is not getting reduced. ಆದ್ರೆ ಅದು ಸುಟ್ಟು ಹೋಗುತ್ತಿಲ್ಲ. He understood something is there strange. ಆಗ ಆತನಿಗೆ ಗೊತ್ತಾಗುತ್ತದೆ ಇದು ಒಂದು ವಿಚಿತ್ರವಾದ ದೃಶ್ಯ. So he moves towards that bush. ಆಗ ಆತನು ಆ ಪೊದೆಯ ಸಮೀಪಕ್ಕೆ ಬರುತ್ತಾನೆ. Verse 3. ಮೂರನೇ So ವಾಕ್ಯ. Moses thought, I'll go over and see things, this strange sight, why the bush does not burn up. ಆಗ ಮೋಶೆಯು ನಾನು ಹೋಗಿ ಈ ವಿಶೇಷ ನೋಟವನ್ನು ಪೊದೆಯು ಏಕೆ ಸುಟ್ಟು ಹೋಗುವುದಿಲ್ಲವೆಂಬುದನ್ನು ನೋಡುವೆನು ಎಂದನು. Through that uncommon experience of God, ಈ ಒಂದು ವಿಶೇಷವಾದಂತ ದೇವರ through the ಅನುಭವದಿಂದ, uncommon presence of God, ಈ ದೇವರ ಒಂದು ವಿಶೇಷವಾದ ಪ್ರಸನ್ನತೆ, God reminds Moses, you will not be consumed, Moses. ಮೋಶೆಗೆ ದೇವರು ಒಂದು ಮಾತನ್ನು ಹೇಳುತ್ತಾ ಇದ್ದಾನೆ, ಮೋಶೆ ನೀನು ಸುಟ್ಟು ಹೋಗುವುದಿಲ್ಲ. I know you ran from Egypt telling that everybody knows what you did in secret. ನೀನು ಐಗುಪ್ತ ದೇಶದಿಂದ ಓಡಿ ಹೋಗುವಾಗ ನೀನು ಅಂದುಕೊಂಡಂತ ವಿಷಯ ನಾನು ರಹಸ್ಯ ಮಾಡಿದ್ದು ಎಲ್ಲರಿಗೆ ಗೊತ್ತಾಯಿತೆಂಬುದಾಗಿ. When you looked here and there, ನೀನು ಆಚೆ ಈಚೆ ನೋಡಿದಾಗ you made sure nobody was there. ಯಾರು ನಿನ್ನನ್ನು ನೋಡಲಿಲ್ಲ ಎಂಬುದಾಗಿ ನೀನು I ಅಂದುಕೊಂಡೆ. am there before the foundation of the world. ಆದ್ರೆ ಭೂಮಿಯ ಅಸ್ಥಿವಾರಗಿಂತ ಮುಂಚೆ ಇದ್ದಂತ ನಾನು, I am the one who have placed you in the mother's womb. ನಾನೇ ತಾಯಿಯ ಗರ್ಭದಲ್ಲಿ ರೂಪಿಸಿದಾತನು. I know I have placed you with a purpose. ನಾನು ಒಂದು ಉದ್ದೇಶದಿಂದ ನಿನ್ನಲ್ಲಿ ಇರಿಸಿದ್ದೇನೆ. Your failure will not cause me to separate my love from you. ನೀನು ಸೋತು ಹೋದೆ ಎಂಬ ಒಂದೇ ಕಾರಣದಿಂದ ನಾನು ನಿನ್ನನ್ನು ಪ್ರೀತಿಸುವುದನ್ನು ಬಿಟ್ಟು ಬಿಡುವುದಿಲ್ಲ. Moses, ಮೋಶೆ, I know your failures. ನನಗೆ ನಿನ್ನ ಸೋಲು ಎಲ್ಲ ಗೊತ್ತಿದೆ, I know all your accomplishments. ನಿನ್ನ ಎಲ್ಲ ಸಾಧನೆಗಳು ನನಗೆ I know about you. ನಿನ್ನ ಬಗ್ಗೆ ನನಗೆ ಸರಿಯಾಗಿ My ಗೊತ್ತಿದೆ. presence is not to burn you up in judgment. ನಾನು ನ್ಯಾಯ ತೀರ್ಪಿನಲ್ಲಿ ನನ್ನ ಪ್ರಸನ್ನತೆಯಿಂದ ನಿನ್ನನ್ನು My ಸುಟ್ಟಾಕುವುದಕ್ಕೆ presence ಬರಲಿಲ್ಲ. will cover all your disgrace with my grace. ನನ್ನ ಪ್ರಸನ್ನತೆ ನಿನ್ನ ಮೇಲೆ ಬರುವಾಗ ನಿನ್ನ ಎಲ್ಲಾ ದೋಷಗಳು ನನ್ನ ಕೃಪೆಯಿಂದ ಮುಚ್ಚಲ್ಪಡುತ್ತವೆ. My uncommon presence will come upon your life. ನನ್ನ ವಿಶೇಷವಾದಂತ ಪ್ರಸನ್ನತೆ ನಿನ್ನ ಮೇಲೆ ಬರಲಿ. Though you feel worthless today, ಇವತ್ತು ನೀನು ಅಯೋಗ್ಯನೆಂಬ, though you feel helpless today, ನೀನು ನಿಸ್ಸಹಾಯಕನೆಂಬುದಾಗಿ, though your dreams are shattered today, ಇವತ್ತು ನಿನ್ನ ಕನಸುಗಳು ನುಚ್ಚುನೂರಾಗಿ, I will make sure ನಾನು ಖಂಡಿತವಾಗಿ my ಮಾಡುತ್ತೇನೆ. grace ನನ್ನ ಕೃಪೆಯು will prepare you in extraordinary ways. ವಿಶೇಷವಾದ ರೀತಿಯಲ್ಲಿ ನಾನು ಸಿದ್ಧ For ಮಾಡಲಿಕ್ಕೆ extraordinary ways of my life. ನನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ಇಟ್ಟಿರುವಂತ ವಿಶೇಷವಾದ You ಮಾರ್ಗಗಳಿಗೋಸ್ಕರ. have called Moses. ಮೋಶೆ ನಿನಗೊಂದು ಕರೆ ಇದೆ, A deliverer. Only a ಮೋಚಕನಾಗುವುದಕ್ಕಾಗಿ. broken person can be a mighty weapon in the hand of a holy God. ಮುರಿದು ಹೋದಂತ ವ್ಯಕ್ತಿಯೇ ಸರ್ವಶಕ್ತನಾದ ದೇವರ ಹಸ್ತದಲ್ಲಿ ಮಹತ್ತಾಗಿ ಉಪಯೋಗಿಸಲ್ಪಡುವುದಕ್ಕೆ Humble ಶಕ್ತನಾಗುತ್ತಾನೆ. people will be mightily used of God. ದೀನರು ಮಾತ್ರವೇ ದೇವರಿಂದ ಅತ್ಯುತ್ತಮವಾಗಿ If you and me are ಉಪಯೋಗಿಸಲ್ಪಡುತ್ತಾರೆ. not humble, will be humiliated and we will stumble. ನೀವು ನಾವಿಬ್ಬರು ದೀನ ಮನಸ್ಸುಳ್ಳವರಾಗದಿದ್ದರೆ ನಾವು ನಮ್ಮ ಆ ಒಂದು ಗರ್ವದಲ್ಲಿ ಸುಟ್ಟು ಹೋಗಲು In ಸಾಧ್ಯವಿದೆ. chapter 2 verse 12, 2ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ, glancing this way and that, seeing that no one, he killed the Egyptian, hid him in the sand. ಅವನು ಈಚೆ ಆಚೆ ನೋಡಿ ಯಾರು ಇಲ್ಲವೆಂದು ತಿಳಿದು ಈಜಿಪ್ಟಿನವನನ್ನು ಕೊಂದು ಹಾಕಿ ಮರಳಿನಲ್ಲಿ After ಮುಚ್ಚಾಕಿದನು. 40 years of training in the worldly wisdom, his mind was puffed up. He said, I had nothing more to learn. He looked here and there and he performed and he became utter failure. ನಾವು ನೋಡುತ್ತೇವೆ 40 ವರ್ಷಗಳು ಆ ಯುದ್ಧದ ತರಬೇತಿಯನ್ನು ಹೊಂದಿಕೊಂಡ ನಂತರ ಮೋಶೆ ನಾನು ಎಲ್ಲವನ್ನು ತಿಳಿದುಕೊಂಡಿದ್ದೇನೆ ಎಂಬುದಾಗಿ ಅಂದುಕೊಂಡು ಆತನ ಒಂದು ಸನ್ನಿವೇಶ ಆತನ ಜೀವಿತದಲ್ಲಿ ಬರುವಾಗ ಆತನು ಈಚೆ ಮತ್ತು ಆಚೆ ನೋಡಿ ಆತನು ಯಾರನ್ನು ನೋಡುತ್ತಾ ಇಲ್ಲ ಎಂಬುದಾಗಿ ತಿಳಿದುಕೊಂಡು ಒಬ್ಬ ಐಗುಪ್ತ ದೇಶದವನನ್ನು ಕೊಂದು ಆತನನ್ನು ಮರಳಿನಲ್ಲಿ ಮುಚ್ಚಿಟ್ಟನು. Chapter 2 we see Moses who has arrived in life. ನಾವು ನೋಡ್ತೇವೆ 2ನೇ ಅಧ್ಯಾಯದಲ್ಲಿ ಮೋಶೆಯು
ಆಗಲೇ ನಾನು ಎಲ್ಲವನ್ನು ಸಾಧಿಸಿದ್ದೇನೆ ಎಂಬುದಾಗಿ ಅಂದುಕೊಳ್ಳುತ್ತಾನೆ. In chapter 3, we see him as a humble learner. ಆದ್ರೆ 3ನೇ ಅಧ್ಯಾಯದಲ್ಲಿ ಒಬ್ಬ ದೀನವುಳ್ಳ ಮನಸ್ಸಿನ ಮೋಶೆಯನ್ನು ನಾವು ಇಲ್ಲಿ ಕಾಣುತ್ತೇವೆ. Verse 4, when the Lord saw that he had gone over to look, God called to him from within the bush, Moses, Moses. And Moses said, here I am. ಅವನು ನೋಡುವುದಕ್ಕೆ ಹತ್ತಿರ ಬರುವುದನ್ನು ಯೆಹೋವನು ನೋಡಿದಾಗ ದೇವರು ಪದೆಯೊಳಗಿಂದ ಅವನಿಗೆ ಮೋಶೆಯೇ ಮೋಶೆಯೇ ಎಂದು ಕರೆದನು. ಆಗ ಅವನು ನಾನು ಇಲ್ಲಿ ಇದ್ದೇನೆ ಎಂದನು. Ability without availability is a liability. ಒಂದು ವೇಳೆ ನಮ್ಮಲ್ಲಿ ಅನೇಕ ಸಾಮರ್ಥ್ಯಗಳಿದ್ದರೂ ಸಹ ನಾವು ದೇವರಿಗೆ ಲಭ್ಯವಾಗದಿದ್ದರೆ ಇದು ನಿಷ್ಪ್ರಯೋಜನವಾಗಿರುವಂತ ಸಾಮರ್ಥ್ಯಗಳು. When we understand all our abilities because of God, when we learn to love God and look up to him and him alone, not looking left and right for likes and dislikes, and when we become a learner, God will call us. ನಾವು ನೋಡುತ್ತೇವೆ, ದೇವರನ್ನು ನಾವು ಯಥಾರ್ಥವಾಗಿ ದಿನಂಪ್ರತಿ ಪ್ರೀತಿಸಿಕೊಂಡು ಆತನು ಕೊಟ್ಟಿರುವಂಥ ಎಲ್ಲ ವರದಾನಗಳನ್ನು ಆತನ ಮಹಿಮೆಗೆ ಮಾತ್ರ ನಾವು ಉಪಯೋಗಿಸಲು ಮನಸ್ಸು ಮಾಡುವಾಗ ನಾವು ಈಚೆ ಮತ್ತು ಆಚೆ ಜನರ ಒಪ್ಪಿಗೆಗಾಗಿ ಮೆಚ್ಚುಗೆಗಾಗಿ ನಾವು ಬಯಸದೆ ದೇವರನ್ನೇ ನಾವು ಮೆಚ್ಚಿಸಲು ಬಯಸುವಂತ ಸಮಯದಲ್ಲಿ ದೇವರು ತಾನೇ ನಮ್ಮನ್ನು ಕರೆಯುವಾತನಾಗಿರುತ್ತಾನೆ. Now God had to introduce himself to Moses. ಈಗ ದೇವರು ತನ್ನ ಪರಿಚಯವನ್ನು ಮೋಶೆಗೆ ಮಾಡಿಕೊಳ್ಳುತ್ತಾನೆ. God had to reveal himself to Moses. ದೇವರು ತನ್ನನ್ನೇ ತಾನು ಮೋಶೆಗೆ ತೋರ್ಪಡಿಸಬೇಕು. Unless Moses is sure who has called him, he will fail in life again. ಒಂದು ವೇಳೆ ಮೋಶೆಯು ಕರೆದಾತನನ್ನು ಅರಿಯದಿದ್ದರೆ ಇನ್ನೊಂದು ಸಾರಿ ಸೋಲನ್ನು ಅನುಭವಿಸುತ್ತಾನೆ. He should know that his call is not from God's people. It is not from any organization. He should know very, very clearly. It is a God, Yahweh, who will be with him always. ಮೋಶೆಗೆ ಒಂದು ವಿಷಯ ಖಚಿತವಾಗಿ ಅರ್ಥೈಸಿಕೊಳ್ಳಬೇಕಾದದ್ದು ಅದೇನೆಂದರೆ, ಯಾರು ಮೋಶೆಯನ್ನು ದೇವರ ಸೇವೆ ಮಾಡುವುದಕ್ಕೆ ಕರೆಯಲಿಲ್ಲ, ಸಂಸ್ಥೆಗಳು ಆತನನ್ನು ಕರೆಯಲಿಲ್ಲ, ದೇವರು ತಾನೇ ತನ್ನ ಸೇವೆಗೋಸ್ಕರ ಮೋಶೆಯನ್ನು ಕರೆದಿದ್ದಾನೆಂಬುದಾಗಿ. He should know from experience. Egypt will desert him, people will forget him, everybody will fail him, but God, Yahweh, will never ever fail him. ಅನುಭವದಿಂದ ಆತನು ಅರ್ಥೈಸಿಕೊಳ್ಳಬೇಕಾದಂಥ ವಿಷಯವೇನೆಂದರೆ, ಐಗುಪ್ತ ದೇಶವು ಈತನನ್ನು ಕೈಬಿಡಬಹುದು, ಈತನಲ್ಲಿ ಜನರು ನಂಬಿಕೆ ಇಡದೆ ಹೊರಟು ಹೋಗಬಹುದು, ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ಅವರು ಮರೆಯಬಹುದು, ಆದರೆ ಆತನನ್ನು ಕರೆದಾತನು ಎಂದಿಗೂ ಈತನನ್ನು ಕೈಬಿಡುವುದಿಲ್ಲ ಎಂಬ ವಿಷಯವನ್ನು ಮೋಶೆಯು ಅರ್ಥೈಸಿಕೊಳ್ಳಬೇಕಾಯಿತು. Many of us, we fail in our walk with the Lord because we don't know who is a God. ಅನೇಕ ಸಾರಿ ದೇವರನ್ನು ಹಿಂಬಾಲಿಸುವುದರಲ್ಲಿ ಅನೇಕರು ಸೋತು ಹೋಗುವ ಕಾರಣವೇನೆಂದರೆ ದೇವರನ್ನು ಅವರು ತಿಳಿದುಕೊಂಡಿಲ್ಲ. Many people come to Lord for ministry, for help, for blessing, for children, so many things, but they are not there to know and grow in the intimacy of the person of God. ಅನೇಕ ಜನರು ದೇವರ ಕಡೆಗೆ ಬರುವುದು ದೇವರನ್ನು ತಿಳಿದುಕೊಳ್ಳುವುದಕ್ಕೆ ಅಥವಾ ಆತನನ್ನು ಅರ್ಥೈಸಿಕೊಳ್ಳುವುದಕ್ಕಲ್ಲ, ಆದರೆ ಅವನಿಂದ ಬರುವಂತ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೆ, ಸಮಸ್ಯೆಗಳಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ, ಮಕ್ಕಳನ್ನು ಪಡೆದುಕೊಳ್ಳುವುದಕ್ಕೆ, ಎಲ್ಲಾ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೆ ಮಾತ್ರವೇ ಅವರು ಬರುತ್ತಾರೆ. Moses' life, Moses learned one thing. ಮೋಶೆ ಜೀವಿತದಲ್ಲಿ ಆತನು ಕಲಿತುಕೊಂಡಂತ ಒಂದು ವಿಷಯ, ಜನರು ನಿಮ್ಮನ್ನು ಕೈ ಬಿಡಲು ಸಾಧ್ಯವಿದೆ, ಅವರೇ ನಿಮ್ಮ ವಿರುದ್ಧವಾಗಿ ಹೋರಾಡಲು ಬರುತ್ತಾರೆ. ನೀವು ಎಷ್ಟೇ ಪ್ರೀತಿಸಿದರೂ ಅವರು ಹಾಗೆ ಮಾಡುವಂತವರಾಗಿರುತ್ತಾರೆ. ಆದ್ರೆ ಪ್ರತಿನಿತ್ಯವೂ he can go to the same God, the God of the burning bush, and talk his heart out, and he can soak himself in the presence of that mighty God. ದಿನಂಪ್ರತಿ ಉರಿಯುವ ಪೊದೆಯ ಆ ದೇವರ ಬಳಿಗೆ ಹೋಗಿ ತನ್ನ ಹೃದಯವನ್ನು ಯಥಾರ್ಥವಾಗಿ ಬಿಚ್ಚಿ ದೇವರ ಜೊತೆಗೆ ಸಂಭಾಷಿಸುವಂತ ಸಮಯದಲ್ಲಿ ದೇವರು ತಾನೇ ತನ್ನ ಪ್ರೀತಿಯಿಂದ ಮೋಶೆಯನ್ನು ತುಂಬಿಸುವಾತನಾಗಿದ್ದಾನೆ. God is revealing himself to Moses. ಮೋಶೆಗೆ ದೇವರು ಯಾವ ವಿಷಯವನ್ನು ತಿಳಿಯಪಡಿಸುತ್ತಾ ಇದ್ದಾನೆ? Verse 5, God is saying, I am a holy God. 5ನೇ ವಾಕ್ಯದಲ್ಲಿ ದೇವರು ಹೇಳುವಂತ ಒಂದು ಮಾತಿವೇನೆಂದರೆ, ನಾನು ಪರಿಶುದ್ಧನಾದಂತ ದೇವರು. His father-in-law's house, ಆತನ ಮಾವನ ಮನೆಯಲ್ಲಿ there are so many puja rooms. ಅಲ್ಲಿ ಅನೇಕ ಪೂಜೆಯ ಕೋಣೆಗಳುಂಟು, ಅನೇಕ
ವಿಗ್ರಹಗಳು ದೇವತೆಗಳುಂಟು. And this man is kept one God of Abraham also. ಮತ್ತು ಈ ಮನುಷ್ಯನು ಅಬ್ರಹಾಮನ ಒಬ್ಬ ದೇವರನ್ನು ಸಹ ಅಲ್ಲಿ ಇರಿಸಿದ್ದಾನೆ. But God is revealing to Moses, ಆದ್ರೆ ಮೋಶೆಗೆ ದೇವರು ಒಂದು ವಿಷಯ I am one ಹೇಳುವುದೇನೆಂದ್ರೆ, and only. ನಾನು ಮಾತ್ರವೇ ದೇವರು, Nobody is matched with me. ನನಗೆ ಸಮಾನರಾದವರು ಯಾರು ಇಲ್ಲ. I am so holy. ನಾನು ಪರಿಶುದ್ಧನಾದಂತ ದೇವರು. I'm separated from the creation. ನಾನು ಈ ಒಂದು ಸೃಷ್ಟಿಯ ಭಾಗವಲ್ಲ. Nobody can create me. ಯಾರು ನನ್ನ ಸೃಷ್ಟಿಸಲು I am ಸಾಧ್ಯವಿಲ್ಲ. a self-existing God. ನಾನು ಇರುವಾತನಾಗಿದ್ದೇನೆ. I am an invisible God. ಅದೃಶ್ಯನಾದಂತ ದೇವರಾಗಿದ್ದೇನೆ. Visible man and woman will make visible gods, but they are never a match to me. ಈ ಜನರು ಅನೇಕ ವಿಗ್ರಹಗಳನ್ನು ಮಾಡಬಹುದು, ಆದ್ರೆ ಯಾವ ವಿಗ್ರಹಗಳು ನನಗೆ ಸಮಾನವಾಗಲು ಸಾಧ್ಯವಿಲ್ಲ. The invisible God told Moses, verse 5, do not come any closer, God said. Take off your sandals, for the place where you are standing is holy ground. ಆಗ ಆತನು ಇಲ್ಲಿ ಸಮೀಪಕ್ಕೆ ಬರಬೇಡ, ನಿನ್ನ ಪಾದಗಳಿಂದ ಕೆರಗಳನ್ನು ತೆಗೆದು ಹಾಕು, ಏಕೆಂದರೆ ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿಯಾಗಿದೆ ಎಂದನು. That day Moses understood. ಆ ದಿನ ಮೋಶೆಗೆ ಒಂದು ವಿಷಯ ಗೊತ್ತಾಯಿತು. Though the God is speaking to him is invisible. ಆತನ ಜೊತೆಯಲ್ಲಿ ಮಾತನಾಡುವಂತ ದೇವರು ಕಣ್ಣಿಗೆ ಕಾಣಿಸದಿದ್ದರು. Though Moses is in a common place. ಮೋಶೆಯು ಒಂದು ಮರುಭೂಮಿಯ ಸ್ಥಳದಲ್ಲಿದ್ದರು. Though it is not the church. ಅದು ಒಂದು ಸಭೆ ಆಗದಿದ್ದರು. Though it is a temple. ಅಥವಾ ಒಂದು ಗುಡಿ But ಆಗದಿದ್ದರು. the presence is evident very clearly. ಆದ್ರೆ ಆ ದೇವರ ಪ್ರಸನ್ನತೆಯು ಅದು ಸಾಕ್ಷಾತ್ಕಾರವಾಗಿದೆ. It's a holy ground. ಅದು ಒಂದು ಪರಿಶುದ್ಧವಾದ He ಭೂಮಿ. understood. ಆತನಿಗೆ ಗೊತ್ತಾಯಿತು, Though he can't see this God, ಈ ದೇವರನ್ನು ಆತನು ಕಣ್ಣಾರೆ this ನೋಡದಿದ್ದರು. God knows his name. ಈ ದೇವರಿಗೆ ಈತನ ಹೆಸರು ಗೊತ್ತಿದೆ. This God knows all about him. ಈ ದೇವರಿಗೆ ಈತನ ಎಲ್ಲಾ ವಿಷಯಗಳು ಗೊತ್ತಿದೆ. Though he is a murderer, ಆತನು ಒಬ್ಬ ಕೊಲೆಗಾರನಂತ ಗೊತ್ತಿದ್ದರೂ ಸಹ God still loves him. ದೇವರು ಇನ್ನೂ ಆತನನ್ನು He is a ಪ್ರೀತಿಸುತ್ತಾನೆ. different God altogether. ಆತನು ಒಂದು ವಿಶೇಷವಾದಂತ He is not ದೇವರಾಗಿದ್ದಾನೆ. here to condemn him. ಆತನನ್ನು ಖಂಡಿಸುವುದಕ್ಕೆ ಆತನ Here, ಗೊತ್ತಿಲ್ಲ. this God is appeared to help him. ಈ ದೇವರು ಸಹಾಯ ಮಾಡುವುದಕ್ಕೆ ಮಾತ್ರವೇ ಅಲ್ಲಿ ಬಂದಿದ್ದಾನೆ. Some people read this verse, ಕೆಲವು ಜನರು ಈ ವಾಕ್ಯ ಓದುತ್ತಾರೆ, and they for them holy place is only temple of God. ಅವರ ತಿಳುವಳಿಕೆ ಇದಾಗಿರುತ್ತದೆ, ಪರಿಶುದ್ಧ ಸ್ಥಳ ಅಂದ್ರೆ ದೇವಾಲಯ ಮಾತ್ರ. But remember, ಆದ್ರೆ ಒಂದು ವಿಷಯ God appeared to ನೆನಪಿಟ್ಟುಕೊಳ್ಳಿರಿ, Moses not in the temple or church or any place. ದೇವರು ಮೋಶೆಗೆ ಕಾಣಿಸಿಕೊಂಡಿದ್ದು ಒಂದು ದೇವಾಲಯದಲ್ಲಿ ಅಥವಾ ಒಂದು ಗುಡಿಯಲ್ಲಿ ಅಲ್ಲ. True worship is living in the constant awareness of the invisible holy God. ನಿಜವಾದ ಆರಾಧನೆ ಎಂಬುದಾಗಿ ಹೇಳುವಾಗ ಅದೃಶ್ಯವಾದ ದೇವರು ಯಾವಾಗಲೂ ಉಪಸ್ಥಿತನಾಗಿದ್ದುಕೊಂಡಿದ್ದಾನೆ ಎಂಬ ಜ್ಞಾನದಲ್ಲೇ ಬದುಕುವುದಾಗಿರುತ್ತದೆ. All the godly saints knows wherever you go, the network of God will follow. They have no thing to hide from God. ಎಲ್ಲಾ ಸದ್ಭಕ್ತರಿಗೆ ಈ ಒಂದು ವಿಷಯ ಗೊತ್ತಿದೆ, ಅದೇನೆಂದರೆ ನೀವು ಹೋದಲ್ಲೆಲ್ಲ ದೇವರ ಪ್ರಸನ್ನತೆಯು ನಿಮ್ಮ ಜೊತೆಯಲ್ಲಿ ಬರುತ್ತದೆ. ನೀವು ದೇವರಿಂದ ಅಡಗಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. First thing God told Moses, I am a holy God. ಮೊದಲು ದೇವರು ಮೋಶೆಗೆ ಹೇಳಿದ್ದೇನೆಂದರೆ ನಾನು ಒಬ್ಬ ಪರಿಶುದ್ಧನಾದ ದೇವರಾಗಿದ್ದೇನೆ. Secondly, God told him, ಎರಡನೇ ವಿಷಯ ದೇವರು ಮೋಶೆಗೆ I am ಹೇಳಿದ್ದಾನೆ, the faithful God of your faith fathers. ನಿನ್ನ ನಂಬಿಕೆಯ ಪಿತೃಗಳ ನಂಬಿಗಸ್ತನಾದ ದೇವರು I ನಾನಾಗಿದ್ದೇನೆ. am the faithful God of your faith ancestors. ನಿನ್ನ ನಂಬಿಕೆಯ ಪಿತೃಗಳ ದೇವರೇ ನಾನು ಆಗಿದ್ದೇನೆ. Verse 6, then he said, I am the God of your father, the God of Abraham, the God of Isaac, the God of Jacob. ಇದಲ್ಲದೆ ಆತನು ಅವನಿಗೆ ನಾನು ನಿನ್ನ ಪಿತೃಗಳ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಆಗಿದ್ದೇನೆ ಎಂದು ಹೇಳಿದನು. In other words, God is saying, I am the ancient of days. ಇನ್ನೊಂದು ಮಾತಿನಲ್ಲಿ ಮೋಶೆಗೆ ದೇವರು ಹೇಳುವಂತದ್ದೇನೆಂದ್ರೆ ಪುರಾತನ ಕಾಲದಿಂದಲೇ ನಾನು ದೇವರಾಗಿದ್ದೇನೆ. I know Abraham. ಅಬ್ರಹಾಮನ ಪರಿಚಯ ನನಗಿದೆ. I told him about what will happen 400 years later. 400 ವರ್ಷಗಳ ನಂತರ ನಡೆಯುವಂತ ಎಲ್ಲಾ ವಿಷಯಗಳನ್ನು ಆತನಿಗೆ ಹೇಳಿದ್ದೆ. Abraham is not in scene. ಅಬ್ರಹಾಮನೀಗ ದೃಶ್ಯದಲ್ಲಿ ಇಲ್ಲ. Isaac is not in scene. ಈಗ ಇಸಾಕನು ಇಲ್ಲ. Jacob is not in scene. ಯಾಕೋಬನು ಅಲ್ಲಿ ಇಲ್ಲ. I am always in scene. ಆದ್ರೆ ನಾನು ಯಾವಾಗಲೂ ಇರುವಾತನಾಗಿದ್ದೇನೆ. I am in scene and behind the scene. ನಾನು ಎಲ್ಲಾ
ಸಂಗತಿಗಳಲ್ಲಿ I am God always existing. ನಾನು ಯಾವಾಗಲೂ ಇರುವಾತನಾದ ದೇವರಾಗಿದ್ದೇನೆ. Nobody is there to watch whether I'll keep my promises. ನಾನು ನನ್ನ ವಾಗ್ದಾನಗಳನ್ನು ನೆರವೇರಿಸುತ್ತೇನೋ ಇಲ್ಲೆಂಬುದಾಗಿ ನೋಡುವುದಕ್ಕೆ ಯಾರಿಲ್ಲ. But I am the God who walked between the cut animals and sealed my covenant with Abraham. ಆ ದಿನದಂದು ಅಬ್ರಹಾಮನು ಪ್ರಾಣಿಗಳನ್ನು ತುಂಡು ಮಾಡಿ ಎದುರುಗಡೆ ಒಂದನ್ನು ಇನ್ನೊಂದು ಎದುರುಗಡೆ ಇಟ್ಟಿರುವಾಗ ನಾನು ತಾನೇ ಆ ಪ್ರಾಣಿಗಳ ತುಂಡಿನ ಮಧ್ಯದಲ್ಲಿ ನಡೆದು ನನ್ನ ಒಡಂಬಡಿಕೆಯನ್ನು ನಾನು ಆತನಿಗೆ ಪ್ರಮಾಣವಾಗಿ ಹೇಳಿದ್ದೇನೆ ಎಂಬುದಾಗಿ I remember every promise I gave to your ancestors. ನಿನ್ನ ಪಿತೃಗಳಿಗೆ ಕೊಟ್ಟಿರುವಂತ ಎಲ್ಲಾ ವಾಗ್ದಾನಗಳು ನನಗೆ ನೆನಪಿದೆ. I am a son, amen, to all what I promised. ನಾನು ವಾಗ್ದಾನ ಮಾಡಿದ್ದಕ್ಕೆ ಹೌದು ಮತ್ತು ಆಮೇನ್ ಆಗಿದ್ದೇನೆ. I am here to make sure that all what I promise will come true. ನಾನು ವಾಗ್ದಾನ ಮಾಡಿದ್ದನ್ನು ನೆರವೇರಿಸುವುದಕ್ಕೆ ಇಲ್ಲಿದ್ದೇನೆ. And that is where we see ಅಲ್ಲಿಯೇ ನಾವು ನೋಡುತ್ತೇವೆ. chapter 2 verse 24. ಎರಡನೇ ಅಧ್ಯಾಯದ 24ನೇ ವಾಕ್ಯ. God heard their groaning and he remembered his covenant with Abraham, with Isaac and with Jacob. So God looked on the Israelites and was concerned about them. ದೇವರು ಅವರ ನರಳಾಟಗಳನ್ನು ಕೇಳಿದಾಗ ಅವನು ಅಬ್ರಹಾಮನ ಸಂಗಡವು, ಇಸಾಹಕನ ಸಂಗಡವು, ಯಾಕೋಬನ ಸಂಗಡವು ತಾನು ಮಾಡಿದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಂಡನು. ಆಗ ದೇವರು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಕನಿಕರಗೊಂಡನು. God is telling Moses, I am not the God just reveal myself to you, but I am the God who remembers. ಇಲ್ಲಿ ದೇವರು ಮೋಶೆಗೆ ಹೇಳುವಂತ ಮಾತೇನೆಂದರೆ, ಮೋಶೆ ನಾನು ಕೇವಲ ನನ್ನನ್ನೇ ತೋರ್ಪಡಿಸುವುದಕ್ಕೆ ಬಂದಾತನಲ್ಲ, ಆದರೆ ಹೇಳಿದ್ದನ್ನೆಲ್ಲ ಜ್ಞಾಪಕಕ್ಕೆ ತರುವಾತನು ನಾನಾಗಿದ್ದೇನೆ. God has a memory problem or ದೇವರಿಗೆ ಜ್ಞಾಪಕ ಶಕ್ತಿಯ ಕೊರತೆ ಇದೆಯಾ? No. ಇಲ್ಲವೇ ಇಲ್ಲ. He remembers always. ಆತನು ಯಾವಾಗಲೂ ಜ್ಞಾಪಕದಲ್ಲಿ When ಇಟ್ಟುಕೊಳ್ಳುವಾತನು. my wife cook egg, ನನ್ನ ಹೆಂಡತಿಯು ಮೊಟ್ಟೆಯನ್ನು she put ಬೇಯಿಸುವಾಗ it 10 minutes. ಅವಳು 10 ನಿಮಿಷ ಮಾತ್ರ She put 10 ಬೇಯಿಸುತ್ತಾಳೆ. minutes alarm. ಅವಳು 10 ನಿಮಿಷಕ್ಕೆ ಆ ಒಂದು ಸಮಯ Egg will be ಇಡುತ್ತಾಳೆ. jumping in the hot water. ಆ ಒಂದು ಮೊಟ್ಟೆಯು ಬಿಸಿ ನೀರಿನಲ್ಲಿ ಅದು ಬೇಯುವಾಗ Egg is asking how long. ಆ ಮೊಟ್ಟೆಯು ಕೇಳಿಕೊಳ್ಳುತ್ತದೆ ಇನ್ನು Egg ಎಷ್ಟರವರೆಗೆ is ಬಿಸಿ asking ನೀರು. what a fire it is making me jump up and down. ಆ ಮೊಟ್ಟೆ ಕೇಳುವಂತ ಪ್ರಶ್ನೆ ಏನಂದ್ರೆ ಈ ಉಷ್ಣತೆ ನಿಮಿತ್ತವಾಗಿ ಮೇಲು ಕೆಳಗೆ ನಾನು ಹೋಗುತ್ತಾ ಇದ್ದೇನೆ. My wife says, ಆದ್ರೆ ನನ್ನ ಹೆಂಡತಿ I have ಹೇಳುವುದೇನೆಂದ್ರೆ, set the alarm. ನಾನೇ ಆ ಕಾಲವನ್ನು ಇಟ್ಟಿದ್ದೇನೆ. Extra 10 minutes I'll off it. 10 ನಿಮಿಷವಾದ ನಂತರ ನಾನು ಆ ಬೆಂಕಿಯನ್ನು ಆರಿಸುತ್ತೇನೆ. Because little time goes more. ಯಾಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಯಿಸಿದರೆ Hydrogen sulfide will be formed and the egg yolk instead of yellow it will become black. ನಾವು ನೋಡ್ತೇವೆ ಹೈಡ್ರೋಜನ್ ಸಲ್ಫೈಡ್ ನಿಮಿತ್ತವಾಗಿ ಆ ಮೊಟ್ಟೆಯೊಳಗಿರುವಂತ ಆ ಒಂದು ಹಳದಿಯ ಭಾಗವು ಅದು ಕಪ್ಪಾಗುತ್ತದೆ. So when 10 minutes is over, the alarm rings, she knows it is time to act and she switches off the switch. 10 ನಿಮಿಷಗಳ ಕಾಲ ಆದ ನಂತರ ತಕ್ಷಣವೇ ಅವರು ಆ ಒಂದು ಬೆಂಕಿಯನ್ನು ಆರಿಸಿ ಆ ಮೊಟ್ಟೆಯನ್ನು ಬಿಸಿ ನೀರಿನಿಂದ ಹೊರಗೆ ತೆಗೆಯುತ್ತಾರೆ. And God says, I remember. ದೇವರು ನಾನು ಜ್ಞಾಪಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳುವಾಗ God says, my time to act is come. ಕಾರ್ಯ ಮಾಡುವಂತ ನನ್ನ ಸಮಯವು ಬಂದಾಯಿತು. This is the right time I planned years before. ಅನೇಕ ವರ್ಷಗಳ ಹಿಂದೆ ನಾನು ಆಲೋಚನೆ ಮಾಡಿದಂತ And ಸಮಯ. when the right time comes, ಈ ಒಂದು ಸಮಯ ಬರುವಾಗ God acts. ದೇವರು ಕಾರ್ಯ And that's ಸಾಧಿಸುತ್ತಾನೆ. what God says, verse 7. ಆ ವಾಕ್ಯವನ್ನು 7ನೇ ವಾಕ್ಯದಲ್ಲಿ ಅದೇ ಮಾತನ್ನು ದೇವರು The Lord ಹೇಳುತ್ತಾನೆ. said, I indeed seen the misery of my people in Egypt. I heard them crying out because of their slave drivers, and I am concerned about their suffering. ಆಗ ಯೆಹೋವನು ಈಜಿಪ್ಟಿನಲ್ಲಿರುವ ನನ್ನ ಜನರ ವ್ಯಥೆಯನ್ನು ನಿಶ್ಚಯವಾಗಿಯೂ ಕಂಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನು ಬಲ್ಲೆನು ಎಂಬುದಾಗಿ ಹೇಳುತ್ತಾನೆ. God says, ದೇವರು ಹೇಳುವಂತ ಮಾತು, I'm sympathetic high priest. ನಾನು ಅನುಕಂಪದಿಂದ ತುಂಬಲ್ಪಟ್ಟಂತ ಮಹಾಯಾಜಕನು. Midianite priest can't understand everything. ಮಿದ್ಯಾನದ ಯಾಜಕನಿಗೆ ಎಲ್ಲಾ ವಿಷಯ ಗೊತ್ತಾಗಲ್ಲ. But I am compassionate. ಆದರೆ ನಾನು ಅನುಕಂಪದಿಂದ ತುಂಬಲ್ಪಟ್ಟಂತ ಮಹಾಯಾಜಕನು. When I see my people are in distress, ನನ್ನ ಮಕ್ಕಳು ವ್ಯಥನದಲ್ಲಿ ಇರುವುದನ್ನು ನಾನು ನೋಡುವಾಗ, I get distressed every time they are in distress. ಅವರಿಗೆ ವ್ಯಥೆ ಉಂಟಾಗುವಾಗ ನನಗೂ
ಸಹ ದುಃಖವಾಗುತ್ತದೆ. When their joy is there in the heart, my heart double joy enters. ಅವರು ಸಂತೋಷಿಸುವಂತ ಸಮಯದಲ್ಲಿ ನಾನು ಹೆಚ್ಚಾಗಿ ಸಂತೋಷಿಸುತ್ತೇನೆ. And now not only I am sympathetic to them, I am going to act. That is the meaning of compassion. ನಾವು ನೋಡುತ್ತೇವೆ ಅನುಕಂಪ ಎಂಬುದಾಗಿ ಹೇಳುವಾಗ ಅವರ ವ್ಯಥೆಯನ್ನು ನೋಡಿ ಅವರ ಪರವಾಗಿ ಕಾರ್ಯ ಸಾಧಿಸುವುದಕ್ಕೆ ಅನುಕಂಪ ಎಂಬುದಾಗಿ And that ಹೇಳುತ್ತೇವೆ. is there in that animal rights name, Kupa, compassionate, compassion unlimited and plus action. ಕೂಪ ಎಂಬ ಈ ಪ್ರಾಣಿಗಳನ್ನು ಸಂರಕ್ಷಿಸುವಂತ ಗುಂಪಿನವರು ಹೀಗೆ ಹೇಳುತ್ತಾರೆ, ಅನುಕಂಪದಿಂದ ತುಂಬಲ್ಪಟ್ಟು ಕಾರ್ಯ ಸಾಧಿಸುವರು. God is saying my compassion is unlimited for my people and I am going to act for them. I have a rescue plan. ಆಗ ದೇವರು ಹೇಳ್ತಾರೆ, ನನ್ನ ಜನರಿಗೋಸ್ಕರ ನಾನು ಅನುಕಂಪದಿಂದ ತುಂಬಲ್ಪಟ್ಟು ಅವರನ್ನು ವಿಮೋಚಿಸುವುದಕ್ಕಾಗಿ ಒಂದು ಆಲೋಚನೆಯನ್ನು ಮಾಡಿದ್ದೇನೆ. God reveals his rescue plan verses 8 to 10. 8ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ದೇವರು ಅವರಿಗೋಸ್ಕರ ಉದ್ದೇಶಿಸಿದಂತ ವಿಮೋಚನೆಯ ಯೋಜನೆಯನ್ನು So ಹೇಳುತ್ತಾನೆ. I come down to rescue them from the hand of the Egyptians and to bring them up out of that land into a good and spacious land, a land flowing with milk and honey, the home of the Canaanites, Hittites, Amorites, Perizzites, Hivites and Jebusites. Now the cry of the Israelites has reached me, has seen the way the Egyptians are oppressing them. So now go, I am sending you to Pharaoh to bring my people, the Israelites, out of Egypt. ಆದ ಕಾರಣ ಅವರನ್ನು ಐಗಿಪ್ತಿನವರ ಕೈಯೊಳಗಿನಿಂದ ಬಿಡುಗಡೆ ಮಾಡುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವಿಯರು, ಯಬೂಸಿಯರು ವಾಸಿಸುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಇಳಿದು ಬಂದಿದ್ದೇನೆ. ಆದ್ದರಿಂದ ಈಗ ಇಸ್ರಾಯೇಲರ ಕೂಗು ನನ್ನ ಬಳಿಗೆ ಬಂದಿತು. ಈಜಿಪ್ಟಿನವರು ಅವರಿಗೆ ಕೊಡುತ್ತಿರುವ ಉಪದ್ರಗಳನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಈಗ ಬಾ, ನಾನು ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ. ಇಸ್ರಾಯೇಲರಾದ ನನ್ನ ಜನರು, ನೀನು ಈಜಿಪ್ಟಿನೊಳಗಿಂದ ಹೊರಗೆ ಬರಮಾಡಬೇಕು ಎಂದನು. For 80 years now, ಈಗ 80 ವರ್ಷಗಳ my ಕಾಲ people are suffering in Egypt. ಐಗುಪ್ತ ದೇಶದಲ್ಲಿ ನನ್ನ ಜನರು ಅವರು ಉಪದ್ರವವನ್ನು In ಅನುಭವಿಸುತ್ತಿದ್ದಾರೆ. time they migrated there. ಆ ಒಂದು ಬರಗಾಲ ಬಂದಾಗ ಅವರು ಐಗುಪ್ತ ದೇಶಕ್ಕೆ ಬಂದರು. Now 400 plus years they are there. ಈಗಾಗಲೇ 400 ವರ್ಷಗಳು ಕಳೆದು ಹೋದವು. Past 80 years non-stop suffering they have. ಕಳೆದು 80 ವರ್ಷಗಳ ಕಾಲ ನಿಲ್ಲದಂಥ ಉಪದ್ರಗಳನ್ನು ಅವರು They are ತಡೆದುಕೊಳ್ಳುವುದನ್ನು thinking in their misery they will die. ಅವರು ಅಂದುಕೊಳ್ಳುತ್ತಾ ಇದ್ದಾರೆ ಈ ಉಪದ್ರದಲ್ಲಿ ಅವರು ಸತ್ತು They are ಹೋಗುತ್ತಾರೆ thinking they ಎಂಬುದಾಗಿ. don't have a way out. ಅವರು ಅಂದುಕೊಳ್ಳುತ್ತಾ ಇದ್ದಾರೆ ಇದಕ್ಕೆ ಪರಿಹಾರವೇ They ಇಲ್ಲ are thinking ಎಂಬುದಾಗಿ. these things will finish them off. ಅವರು ಅಂದುಕೊಳ್ಳುತ್ತಾ ಇದ್ದಾರೆ ಈ ಎಲ್ಲಾ ಸಂಗತಿಗಳು ಅವರನ್ನು ಮುಕ್ತಾಯಗೊಳಿಸುತ್ತದೆ. But God says, ಆದ್ರೆ ದೇವರು ಹೇಳುವಂತ I ವಿಷಯ, have a better plan for you. ನಾನು ನಿಮಗೋಸ್ಕರ ಒಳ್ಳೆ ಉದ್ದೇಶ I am ಇಟ್ಟಿದ್ದೇನೆ. going to take away the oppression of Egypt out of your life. ಐಗುಪ್ತ ದೇಶದ ನಿಂದೆಯನ್ನು ನಿಮ್ಮ ಜೀವಿತದಿಂದ ತೆಗೆಯುವುದಕ್ಕೆ I am ಬಂದಿದ್ದೇನೆ. going to drown the people who oppress you. ಯಾರ್ಯಾರು ನಿಮಗೆ ಉಪದ್ರವವನ್ನು ಕೊಡುತ್ತಾರೋ ಅವರನ್ನು ಮುಳುಗಿಸುತ್ತೇನೆ. Don't be drowned in your suffering. ನಿಮ್ಮ ಉಪದ್ರದಲ್ಲಿ ನೀವು ಮುಳುಗಿ I ಹೋಗಬೇಕು. have a rescuer. ನಾನು ವಿಮೋಚಿಸುವುದಕ್ಕೆ ಒಬ್ಬ Oh, Moses, I pulled you out of water. ಓ ಮೋಶೆ ನಿನ್ನ ನೀರಿನಿಂದ So ತೆಗೆದು that my people will be pulled out from their suffering. ನನ್ನ ಜನರು ಅವರ ಉಪದ್ರದಿಂದ ತೆಗೆಯಲ್ಪಡಬೇಕು. I prepared you all this 80 years. 80 ವರ್ಷ ಕಾಲ ನಿನ್ನನ್ನು ಸಿದ್ಧ In the ಮಾಡಿದ್ದೇನೆ. wisdom of Egypt. ಆ ವೈಗಿಪ್ತ ದೇಶದ In ಜ್ಞಾನದಲ್ಲಿ, the wisdom of mine in the school of wilderness. ಆ ಒಂದು ಮರುಭೂಮಿಯ ಶಾಲೆಯಲ್ಲಿ ನಿನಗೆ ತರಬೇತಿಯನ್ನು ಕೊಟ್ಟಿದ್ದೇನೆ. So that you will speak forth wisdom to my people. You will speak for comfort to my people. And you will be a deliverer for my people. I am going to send you to Egypt. ನೀನು ನನ್ನ ಜನರಿಗೆ ಸಂತೈಸುವನಾಗಿರಬೇಕು, ಅವರಿಗೆ ಮಾರ್ಗದರ್ಶನವನ್ನು ಕೊಡುವಾತನಾಗಿರಬೇಕು, ಜ್ಞಾನವನ್ನು ಕಲಿಸುವನಾಗಿರಬೇಕು. ಆ ಕಾರಣದಿಂದ ನಾನು ನಿನ್ನನ್ನು ಹಿಂತಿರುಗಿ ಐಗುಪ್ತ ದೇಶಕ್ಕೆ ಕಳಿಸಲಿಕ್ಕಿದ್ದೇನೆ. The Lord of the burning bush ಉರಿಯುವ ಪೊದೆಯ ಆ ದೇವರು ignited a new passion in the heart, in that cold heart.
opposes. ಆ ಮೋಶೆಯ ತಣ್ಣಗಾದ ಹೃದಯದಲ್ಲಿ ಉರಿಯುವಂತ ದಾಹವನ್ನು ದೇವರು ಅಂದು ಕೊಡುತ್ತಾನೆ. May the God of the burning bush ಈ ಉರಿಯುವಂತ ಪೊದೆಯ ಆ ದೇವರು burn every other passions in our heart ನಮ್ಮ ಹೃದಯದಲ್ಲಿರುವಂತ ಎಲ್ಲಾ ಬಯಕೆಗಳನ್ನು and ಸುಟ್ಟಾಕಲಿ. set ablaze a holy passion in our heart to be used of God. ದೇವರಿಂದ ಉಪಯೋಗಿಸಲ್ಪಡುವುದಕ್ಕಾಗಿ ಆ ಪರಿಶುದ್ಧವಾದ ದಾಹದಿಂದ ಆತನು ತಾನೇ ನಮ್ಮನ್ನು ತುಂಬಿಸಲಿ. May God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. Let us ascribe greatness to our God. He's a God of faithfulness and without injustice. Good and upright is our God this morning. Even as we sing this song, may the God Himself bless all of us with His rich presence. Ascribe greatness to our God, the Lord. His work is perfect, and all His ways are just. Ascribe greatness to our God, the Lord. His work is perfect, and all His ways are just. A God of faithfulness and without injustice, good and upright is He. A God of faithfulness and without injustice, good and upright is He. Ascribe greatness to our God, the Lord. His work is perfect, and all His ways are just. Ascribe greatness to our God, the Lord. His work is perfect, and all His ways are just. A God of faithfulness and without injustice, good and upright is He. A God of faithfulness and without injustice, good and upright is He. Good and upright is He. Good and upright is He. May the amazing grace of our faithful Master Jesus Christ, ಯೇಸು ಕ್ರಿಸ್ತನ ನಂಬಿಗಸ್ತನಾದ ದೇವರ ಆ ಒಂದು ಕೃಪೆಯು, the lavish love of God the Father, ತಂದೆಯಾದ ದೇವರ ಅಳತೆಯಿಲ್ಲದಂತಹ ಪ್ರೀತಿಯು, the continuous abiding presence of our Holy Spirit ಪರಿಶುದ್ಧಾತ್ಮನ ನಿರಂತರವಾದಂತಹ ಪ್ರಸನ್ನತೆಯು be with each one of us ನಮ್ಮೆಲ್ಲರ ಸಂಗಡ ಇರಲಿ. to experience God on a daily basis. ದಿನಪ್ರತಿ ದೇವರನ್ನು ಅನುಭವಿಸುವುದಕ್ಕಾಗಿ God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.